ವೆಲ್ಕಮ್ ಟು ಹಿಮಾ ಮಂಜು ವ್ಲಾಗ್ಸ್. ಸೊ ಇದು ಸಂಡೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಮಂಡೇ 2 ದಿನದ ವ್ಲಾಗ್ ಆಗಿರುತ್ತೆ ಇದು. ವಿಡಿಯೋ ನೋಡ್ತಾರ ಪ್ರತಿಯೊಬ್ಬರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಸೊ ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವಿಲ್ಲಿ ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗಪ್ಪ ಅಂತ ಅಂದರೆ ನನ್ನ ಹಸ್ಬೆಂಡ್ ಬರ್ಡೇ ಇದೆ ಮಂಡೇ, ಹಾಗಾಗಿ ನಾನಿಲ್ಲಿ ಸಂಡೇ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ನನ್ನ ಹಸ್ಬೆಂಡ್ಗೆ ಇದು ಯಾರೋ ಕೊಲೀಗ್ ರೆಫರ್ ಮಾಡಿದ್ರು ಅಂತ ಹೇಳಿಬಿಟ್ಟು ನಾವಿಲ್ಲಿ ಹೋಗಿದ್ವಿ. ಇದು ನಿತ್ಯ ಗಾರ್ಮೆಂಟ್ಸ್ ಅಂತ ಅಂದ್ಬಿಟ್ಟು ಬಟ್ಟೆ ಅಂಗಡಿ. ಸೊ ಇದು ಬಂದು ನಿಮಗೆ ಮೆಜೆಸ್ಟಿಕ್ಕಲ್ಲಿದೆ. ಸೊ ಇಲ್ಲಿ ಕರೆಕ್ಟಾಗಿ ಅಡ್ರೆಸ್ ನೋಡೋದಾದರೆ ಮೆಜೆಸ್ಟಿಕ್ ಜನತಾ ಬಜಾರ್ ಅನ್ನೋ ಬಿಲ್ಡಿಂಗ್ ಆಪೋಸಿಟ್ ನಮಗೆ ಯುಕೋ ಬ್ಯಾಂಕ್ ಇರುತ್ತೆ. ಸೊ ಈ ಬ್ಯಾಂಕ್ ಪಕ್ಕದಲ್ಲೇ ಒಂದು ಕಾಂಪ್ಲೆಕ್ಸ್ ಇದೆ. ಇನ್ನು ಹೇಳೋದಾದರೆ ನಿಮಗೆ ಪೋತೀಸ್ ಇರುತ್ತೆ ಅಲ್ಲ ಮೆಜೆಸ್ಟಿಕ್ಕಲ್ಲಿ, ಸೊ ಅಲ್ಲಿ ಪೋತೀಸ್ ಕಾಣಿಸ್ತಿದೆ. ಸೊ ಪೋತೀಸಿಂದ ಸ್ವಲ್ಪ ಮುಂದೆ ಬಂದು ನೀವು ಲೆಫ್ಟಲ್ಲಿ ನೋಡಿದ್ರೆ ರಾಮರಾಜ್ ಕಾಟನ್ ಹಾಗೆ ಯುಕೋ ಬ್ಯಾಂಕ್ ಮಧ್ಯದಲ್ಲಿ ನಮಗೆ ಈ ಕಾಂಪ್ಲೆಕ್ಸ್ ಇರುತ್ತೆ. ಸೊ ಈ ಕಾಂಪ್ಲೆಕ್ಸ್ ನೇಮ್ ಬಂತು SJR ಕಲ್ಪನಾ ಮಾಲ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಿಮಗೆ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇದೆ. ಸೊ ಸ್ವಲ್ಪ ಒಳಗಡೆ ಹೋಗಬೇಕು ನಾವು ಈ ಕಾಂಪ್ಲೆಕ್ಸಲ್ಲಿ. ಸೊ ಒಳಗಡೆ ಹೋದರೆ ನಿಮಗೆ ಇಲ್ಲೇ ನಿತ್ಯ ಗಾರ್ಮೆಂಟ್ಸ್ ಅಂತ ಬೋರ್ಡ್ ಕೂಡ ಕಾಣಿಸುತ್ತೆ. ಸೊ ಇಲ್ಲಂತೂ ಬಟ್ಟೆ ತುಂಬಾ ಆಫರ್ ಇದೆ. ಸೊ ಗಂಡು ಮಕ್ಕಳು ಯಾರೆಲ್ಲ ತುಂಬ ಕಡಿಮೆ ಬೆಲೆಗೆ ಬಟ್ಟೆ ಹುಡುಕ್ತಾ ಇದ್ದೀರಾ ಅಂದರೆ ಆಫೀಸ್ಗೆ ಹೋಗೋರು ಇರ್ಬೋದು, ಸೊ ಬೇರೆ ಏನಾದರೂ ಕೆಲ್ಸಕ್ಕೆ ಹೋಗೋರು ಇರ್ಬೋದು, ರೆಗ್ಯುಲರಾಗಿ ನಾನು ಡೈಲಿ ವೇರ್ಗೆ ಬಟ್ಟೆ ನೋಡ್ತಾ ಇದ್ದೀನಿ, ತುಂಬ ಕಡಿಮೆ ಪ್ರೈಸ್ಗೆ ಬೇಕು, ಒಳ್ಳೆ ಕ್ವಾಲಿಟಿಲಿ ಬೇಕು ಅಂದರೆ ಖಂಡಿತ ಈ ಸ್ಟೋರ್ನ ಒಂದ್ಸಲ ವಿಸಿಟ್ ಮಾಡಿ. ಸೊ ನಾವಿಲ್ಲಿ ಸಂಡೇ ವಿಸಿಟ್ ಮಾಡಿರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು. ಸೊ ನಾವು ಸ್ವಲ್ಪ ಕ್ರೌಡೆಲ್ಲ ನೋಡಿಕೊಂಡು ಒಳಗಡೆ ಹೋದ್ವಿ. ಸೊ ಒಳಗಡೆ ನನಗೆ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅಂದರೂ ಕೂಡ ನಿಮ್ಮೆಲ್ರಿಗೂ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಮಾಡಿಕೊಂಡು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ವೆರೈಟಿ ಆಫ್ ಪ್ಯಾಂಟ್ಸ್, ನಿಮಗೆ ಜೀನ್ಸ್ ಆಗಿರ್ಬೋದು, ಟ್ರ್ಯಾಕ್ ಪ್ಯಾಂಟ್ ಆಗಿರ್ಬೋದು, ಫಾರ್ಮಲ್ಸ್ ಆಗಿರ್ಬೋದು, ಸೊ ಡಿಫ್ರೆಂಟ್ ಮೆಟೀರಿಯಲ್ಸ್ ಕೂಡ ಇದೆ ಇಲ್ಲಿ. ಕಾಟನ್ನು ಇದೆ, ಸೊ ನಿಮಗೆ ಸಿಂಥೆಟಿಕ್ಕು ಇದೆ, ಎಲ್ಲ ಥರ ಮೆಟೀರಿಯಲ್ ಇದೆ. ನಿಮಗೆ ಕಂಫರ್ಟಬಲ್ ಅಂದರೆ ನೀವು ಕಾಲೇಜ್ ಹುಡುಗರಿಂದ ಹಿಡಿದು ನಮಗೆ ಆಫೀಸಿಗೆ ಬೇಕು, ಏಜ್ಡ್ ಪರ್ಸನ್ 40, 45, 50 ನಮಗೆ ಆಫೀಸ್ ವೇರಿಗೆ ಬೇಕು ಅಂತ ಅಂದರೂ ಕೂಡ ಎಲ್ಲ ಥರನೂ ಎಲ್ಲ ಸೈಜಸ್ಸು ಇದೆ. ಸೊ ಒಂದು ಸಲ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ನಮಗಿಲ್ಲಿ ಪ್ರೈಸು ಕೂಡ ಅಫೋರ್ಡಬಲ್ಲೆ. ಸೊ ಇಲ್ಲಿ ಕೆಲವೊಂದು ಲೇಡೀಸ್ ಜೀನ್ಸ್ ಕೂಡ ಅವೈಲಬಲ್ ಇದೆ, ಅಂದರೆ ಇವ್ರು ಇಂಟ್ರಡ್ಯೂಸ್ ಮಾಡಿರೋದು. ಸೊ ಲೇಡೀಸ್ ಜೀನ್ಸ್ ಕೂಡ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಬರ್ಬೋದು ಎಷ್ಟು ಥರ ವೆರೈಟಿ ಆಫ್ ಫಾರ್ಮಲ್ ಶರ್ಟ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಯೂನಿಕ್ ಡಿಸೈನ್ಸ್ ಕೂಡ ಇದೆ ನಮಗಿಲ್ಲಿ, ಸ್ಪೋರ್ಟ್ಸ್ ವೇರ್ ಇದೆ, ಟೀ ಶರ್ಟ್ಸ್ ಇದೆ. ಸೊ ತುಂಬ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಬಂದಿರೋದು ಮೆಜೆಸ್ಟಿಕ್ ಬ್ರಾಂಚ್ ಆಗಿರೋದ್ರಿಂದ ಸ್ಟೋರ್ ಸ್ವಲ್ಪ ಚಿಕ್ಕದಾಗಿದೆ, ಹಾಗೆ ತುಂಬ ಕಲೆಕ್ಷನ್ಸ್ ಇದೆ. ಸೊ ಇವ್ರದ್ದು ನಿತ್ಯ ಗಾರ್ಮೆಂಟ್ ಅವ್ರದ್ದು ಒಟ್ಟು 5 ಕಡೆ ಬ್ರಾಂಚಸ್ ಇದೆ. ಸೊ ನೆಲಮಂಗಲ, ಸುಮ್ನಹಳ್ಳಿ, ಬಸವೇಶ್ವರ ನಗರ, ಮೆಜೆಸ್ಟಿಕ್, ನಾಗರಬಾವಿ. ಸೊ ಟೋಟಲ್ ಇಷ್ಟು ಬ್ರಾಂಚಸ್ ಇದೆ ಇವ್ರದ್ದು. ಸೊ ಇದ್ರ ಬಗ್ಗೆ ಹೆಚ್ಚು ಡೀಟೇಲ್ಸ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಇದ್ರ ಬಗ್ಗೆ ಎಲ್ಲ. ಸೊ ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಸೊ ಇದನ್ನು ನನ್ನ ಹಸ್ಬೆಂಡ್ ಕಲೀಗ್ ಒಬ್ಬರು ರೆಫರ್ ಮಾಡಿದ್ರು ಅಂತ ನಾವು ಕೂಡ ಸ್ಟೋರ್ನ ವಿಸಿಟ್ ಮಾಡಿದ್ವಿ. ನಮಗೂ ಕೂಡ ಆ ಕ್ವಾಲಿಟಿಗೆ ಪ್ರೈಸ್ ಅಫೋರ್ಡಬಲ್ ಅಂತ ಅನ್ನಿಸ್ತು. ಹಾಗಾಗಿ ನಾವು ಕೂಡ ಇಲ್ಲಿ ಇಷ್ಟಪಟ್ಟು ಕಲೆಕ್ಷನ್ಸ್ ಎಲ್ಲ ಸ್ವಲ್ಪ ನೋಡಿದ್ವಿ. ಸ್ವಲ್ಪ ಕಲೆಕ್ಷನ್ಸ್ ನೋಡಿ ನನ್ನ ಹಸ್ಬೆಂಡ್ಗೆ ಯಾವ ಥರ ಸೂಟ್ ಆಗುತ್ತೆ ಅಂತ ಎಲ್ಲ ನೋಡಿಬಿಟ್ಟು, ಸೊ ಅವ್ರಿಗೆ ಸೂಟ್ ಆಗೋ ಥರ ನಾವೊಂದು 2-3 ಬಟ್ಟೆ ಪರ್ಚೇಸ್ ಮಾಡಿದ್ವಿ. ಹಾಗೆ ಲೇಡೀಸ್ ಜೀನ್ಸ್ ಕೂಡ ಇತ್ತಲ್ವ, ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿದರು. ಸೊ ಹಾಗಾಗಿ ನಾನು ಕೂಡ ನನ್ನ ತಂಗಿಗೆ ಒಂದು ಜೀನ್ಸ್ ತೊಗೊಂಡು ನೋಡೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಅದು ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಸೊ ಯಾರೆಲ್ಲ ಕಾಲೇಜ್ಗೆ ಹೋಗಬೇಕು, ಹಾಕೊಂಡು ಹೋಗ್ಬೇಕಂತಿದ್ದೀರೋ ಖಂಡಿತ ಒಂದು ಸಲ ಬಂದು ವಿಸಿಟ್ ಮಾಡಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಮಧ್ಯಾಹ್ನ ಆಗೋಗಿತ್ತು, ಊಟದ ಟೈಮ್ ಕೂಡ ಆಗಿತ್ತು. ಸೊ ಆನ್ ದ ವೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಾಸ್ಲಿದ್ದಿದ್ದರಿಂದ ನಾವು ಕೂಡ ಹಣ್ಣು ಎಳ್ನೀರು ಕೂಡ ಕುಡ್ಕೊಂಡು ಹೊರಟ್ವಿ. ಇನ್ನು ಅಲ್ಲಿಂದ ಬಂದಮೇಲೆ ನನ್ನ ಹಸ್ಬೆಂಡ್ ರೆಗ್ಯುಲರಾಗಿ ಇಸ್ಕೊಳ್ಳೋದು ಬಟ್ಟೆ ಅಂಗಡಿಗೆ ಬಂದ್ವಿ. ಸೊ ಅಲ್ಲಿಗೆ ಬಂದು ನಾವು ಇಲ್ಲಿ ವಿಸಿಟ್ ಮಾಡಿದ್ವಿ. ಆ್ಯಂಡ್ ಈ ಶಾಪ್ ಕಂಪಲ್ಸರಿ ನಾನು ಹೇಳಲೇಬೇಕು. ಸೊ ಇಲ್ಲೇ ನನ್ನ ಹಸ್ಬೆಂಡ್ ಒಂದು 10-15 ಇಯರ್ಸಿಂದ ಇಲ್ಲೇ ಪರ್ಚೇಸ್ ಮಾಡ್ತಾ ಇರೋದು. ಸೊ ಇಲ್ಲಿ ನೀವು ನೋಡ್ಬೋದು ಬ್ಯಾಂಕ್ ಕಾಲೋನಿ PS ಕಾಲೇಜ್, ಅಂದರೆ ಶ್ರೀನಗರ್ಗೆ ಹೋಗೋ ರೂಟಲ್ಲಿ PS ಕಾಲೇಜು. ಇಲ್ಲಿ ನಿಮಗೆ ರಾಘವೇಂದ್ರ ಕೆಫೆ ಅನ್ನೋ ಕಡೆ ಆಪೋಸಿಟಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಫ್ಯಾಷನ್ ಕಾಣಿಸುತ್ತೆ. ಸೊ ಇದರ ಅಂಗಡಿ ಹೆಸರು ಬಂತು ಅಂದರೆ ಪೂರ್ತಿ ಸ್ಟ್ಯಾಂಡರ್ಡ್ ಫ್ಯಾಷನ್ನು. ಸೊ ಇದು ಬ್ಯಾಂಕ್ ಕಾಲೋನಿಲಿರೋದು. ಬ್ಯಾಂಕ್ ಕಾಲೋನಿಯಿಂದ ಶ್ರೀನಗರ್ಗೆ ಹೋಗೋ ರೂಟಲ್ಲಿ ಈ ಅಂಗಡಿ ಇರೋದು. ಸೊ ಈ ಅಂಗಡಿ ಬಂದು ಸುಮಾರು 30 ಇಯರ್ಸಿಂದ ಇದೆಯಂತೆ.
ಸೊ ನಾವಿಲ್ಲಿ ಆಲ್ಮೋಸ್ಟ್ ಒಂದು 10-15 ಇಯರ್ಸಿಂದ ನನ್ನ ಹಸ್ಬೆಂಡ್ ಇಲ್ಲೇ ಪರ್ಚೇಸ್ ಮಾಡೋದು. ಕ್ವಾಲಿಟಿ ಅಂತೂ ಹೈ ಕ್ಲಾಸ್ ಅಂತ ಹೇಳ್ಬೋದು. ಸೊ ನಿಮ್ಗೆ ವೈಡ್ ವೆರೈಟಿ ಆಫ್ ಕಲೆಕ್ಷನ್ ಸಿಗುತ್ತೆ ಗಂಡು ಮಕ್ಳಿಗಂತೂ. ಸೊ ಬ್ಲೇಸರು, ವೇಸ್ಟ್ ಕೋಟು, ಕುರ್ತಾ, ಜೀನ್ಸು, ಫಾರ್ಮಲ್ಸು, ಮೆಟೀರಿಯಲ್ ಕೂಡ ಇದೆ, ಸ್ಟಿಚ್ ಮಾಡಿ ಕೊಡ್ತಾರೆ ಅವರೇ. ಸೊ ಎಲ್ಲ ಥರ ಕಲೆಕ್ಷನ್ಸ್ ಇರುತ್ತೆ. ರೆಡಿಮೇಡ್ ಅಂತೂ ಬೇಕಾಗಿದ್ದ ಸೈಜಲ್ಲಿ, ಬೇಕಾಗಿದ್ದ ಕಲರ್ಸಲ್ಲಿ, ಬೇಕಾಗಿದ್ದ ಡಿಸೈನ್ಸ್ ಕೂಡ ಸಿಗುತ್ತೆ ನಿಮಗಿಲ್ಲಿ. ಇಲ್ಲ ಅಂತ ಅಂದರೆ ನಮಗೆ ಮೆಟೀರಿಯಲ್ಲೇ ಬೇಕು, ನಾವು ಸ್ಟಿಚ್ ಮಾಡಿಸ್ಕೋತೀವಿ ಅಂತಂದರೆ ಸೊ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ, ಅವರೇ ಸ್ಟಿಚ್ ಮಾಡಿ ಕೂಡ ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಥರ ಒಂದು ಅಂದರೆ ಪಾರ್ಸಲ್ ಬಂದಿದೆ. ಸೊ ಇವಾಗ ಲೋಡ್ ಇಳಿಸಿದ್ದಾರೆ ಅವರು. ನಿಮಗೆ ಇಲ್ಲಿ ಹೊರಗಡೆಯಿಂದ ಎಲ್ಲ ಬಾಕ್ಸಲ್ಲಿ ಪ್ಯಾಕ್ ಆಗಿದೆ. ಸೊ ಒಂದು ಸತಿ ಬಾಕ್ಸ್ ಓಪನ್ ಮಾಡಿದ್ರೆ ಡಿಸೈನರ್ ಕುರ್ತೀಸಿಂದ ಹಿಡಿದು, ಡಿಸೈನರ್ ಬ್ಲೇಸರ್ಸಿಂದ ಹಿಡಿದು, ಸೊ ವೆಡ್ಡಿಂಗ್ ಆಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು, ಎಲ್ಲ ಥರ ಒಂದು ಕಲರ್ಸು ಸಿಗುತ್ತೆ. ಸೊ ವೆಸ್ಟರ್ನ್ ಆಗಿರ್ಬೋದು, ಎಲ್ಲ ಥರ ಐಟಮ್ಸು ನಿಮಗಿದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾನು ಇಲ್ಲಿ ಲಿಂಕಲ್ಲೇ ಎಲ್ಲ ಡೀಟೇಲ್ಸು ಪ್ರೊವೈಡ್ ಮಾಡಿರ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಚೆಕ್ ಮಾಡಿ, ಒಂದ್ಸಲ ಶಾಪ್ನ ವಿಸಿಟ್ ಮಾಡಿ ಅಂತಲೂ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಥರ ಪ್ರಮೋಷನ್ ಮಾಡ್ತಾ ಇಲ್ಲ ಇಲ್ಲಿ. ನನ್ನ ಹಸ್ಬೆಂಡ್ 15 ಇಯರ್ಸಿಂದ ಇಲ್ಲೇ ಪರ್ಚೇಸ್ ಮಾಡೋದು. ಆಮೇಲೆ ನಾವು ಯೂಶ್ವಲಿ ರೆಗ್ಯುಲರಾಗಿ ಇಲ್ಲಿ ವೇಸ್ಟ್ ಕೋಟ್ಸ್ನ ಅಂದರೆ ಮೋದಿ ಕೋಟ್ನ ಪರ್ಚೇಸ್ ಮಾಡ್ತೀವಿ. ಸೊ ಹಾಗಾಗಿ ನಮಗೆ ಎಲ್ಲ ಥರ ಬಟ್ಟೆಗಳು ಇಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ಪರ್ಸ್ನಲಿ ಇಷ್ಟ ಆಗಿದೆ. ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಸೊ ಒಂದ್ಸಲ ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡಿ ಈ ಶಾಪ್ನ ಕೂಡ ವಿಸಿಟ್ ಮಾಡಬಹುದು. ಆ್ಯಂಡ್ ನಾವಿಲ್ಲಿ ಪರ್ಚೇಸ್ ಮಾಡೋಕ್ಕೆ ಬಂದಿರೋದು ಆ್ಯಸ್ ಯೂಶ್ವಲ್ ವೇಸ್ಟ್ ಕೋಟ್ನ. ಸೊ ನನ್ನ ಹಸ್ಬೆಂಡ್ ರೆಗ್ಯುಲರಾಗಿ ವೇಸ್ಟ್ ಕೋಟ್ ಯೂಸ್ ಮಾಡ್ತಾರೆ ಕಾಲೇಜಸ್ಗೆಲ್ಲ. ಸೊ ಹಾಗಾಗಿ ನಾವಿಲ್ಲಿ ವೇಸ್ಟ್ ಕೋಟ್ಸ್ ಯಾವ ವೆರೈಟೀಸ್ ಇದೆ ಅಂತ ಅಂದ್ಬಿಟ್ಟೆಲ್ಲ ಕಲೆಕ್ಷನ್ಸ್ ನೋಡಿ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ವಿ. ಇನ್ನು ಹಾಗೆ ಡ್ರೆಸ್ ಸ್ಟಿಚ್ ಮಾಡೋಕ್ಕೋಸ್ಕರ ಮೆಟೀರಿಯಲಲ್ಲಿ ಕೂಡ ಚೆಕ್ ಮಾಡಿದ್ವಿ. ಸೊ ಕಲರ್ಸ್ ಆಗಿರ್ಬೋದು, ಪ್ಯಾಂಟು ಶರ್ಟ್ಗೆ ಯಾವ ಥರ ಕಲೆಕ್ಷನ್ಸ್ ಇದೆ, ಸೊ ಅದರಲ್ಲಿ ಯಾವ್ದು ಸೂಟ್ ಆಗುತ್ತೆ, ವೇಸ್ಟ್ ಕೋಟ್ ಯಾವ ಥರ ಕಲರ್ ನೋಡಬೇಕು ಅಂತೆಲ್ಲ ಅಂದ್ಬಿಟ್ಟು ನಾವು ಕೂಡ ಇಲ್ಲಿ ಚೆಕ್ ಮಾಡಿಕೊಂಡು ಅದನ್ನೆಲ್ಲ ಕೂಡ ನೋಡ್ಕೊಳ್ತಾ ಇದ್ವಿ. ಇನ್ನು ಈ ಶಾಪ್ ಬಗ್ಗೆ ಡೀಟೇಲ್ಸ್ ಶಾಪ್ ಓನರ್ ಹತ್ರನೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕೂಡ ಮಾಡಿದೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಯಾವಾಗ ನಿಮ್ಮ ಅಂಗಡಿ ಸ್ಟಾರ್ಟ್ ಆಗಿರೋದು? ನಮ್ಮದು ಸ್ಟಾರ್ಟ್ ಆಗಿ 30 ಇಯರ್ಸ್ ಆಗಿದೆ. 30 ಇಯರ್ಸ್. ಸೊ 30 ಇಯರ್ಸಿಂದ ಇದೇ ಅಂಗಡಿಲೇ ಇದ್ದೀರಾ? ಹೌದು, ಇದೇ ಅಂಗಡಿನಲ್ಲೇ ಮುಂದುವರಿಸ್ಕೊಂಡು ಇದೇ ಲೊಕೇಶನ್. ಹೌದು, ಸೇಮ್. ಸೊ ಏನೇನು ವೆರೈಟಿ ಸಿಗುತ್ತೆ ನಿಮ್ಮ ಅಂಗಡಿಲಿ? ನಮ್ಮ ಅಂಗಡಿನಲ್ಲಿ ಜೆಂಟ್ಸ್ ವೆರೈಟಿ ಮುಖ್ಯವಾಗಿ ಸಿಗುತ್ತೆ. ಓಕೆ. ಜೆಂಟ್ಸ್ದು ಸೂಟ್ಸು, ಮದುವೆದು, ಬ್ಲೇಸರ್ಸು, ಸೂಟ್ ಮೆಟೀರಿಯಲ್ಲು, ಸೂಟು, ಓಕೆ, ಜೀನ್ಸು, ಟೀ ಶರ್ಟ್ಸು, ಓಕೆ, ಕುರ್ತಾ, ಮೋದಿ ಜಾಕೆಟ್ಸು, 3 ಪೀಸ್ ಸೆಟ್ಟು, ಕಂಪ್ಲೀಟ್ ರೇಂಜ್ ಸಿಗುತ್ತೆ. ಓಕೆ, ಎಲ್ಲ ರೆಡಿಮೇಡ್ ಬಟ್ಟೆ ಅಂತ ಏನೇನಿದೆ ಅದೆಲ್ಲ ಕಂಪ್ಲೀಟ್ ರೇಂಜ್ ಸಿಗುತ್ತೆ. ಓಕೆ. ಸೊ ರೆಡಿಮೇಡು ಸಿಗುತ್ತೆ, ಕಸ್ಟಮೈಸ್ ಮಾಡ್ಕೊಡ್ತೀರಾ? ಕಸ್ಟಮೈಸು ಮಾಡ್ಕೊಡ್ತೀವಿ. ಓಕೆ, ಅದನ್ನು ಇದೆ, ಅದು ಆಪ್ಷನ್ ಇದೆ. ಓಕೆ. ಎಲ್ಲಿ ಬರುತ್ತೆ ಸರ್ ನಿಮ್ಮದು ಲೊಕೇಶನ್? ಅಡ್ರೆಸ್ ಹೇಳಿ. ಎಕ್ಸಾಕ್ಟ್ ಶ್ರೀನಗರ PS ಕಾಲೇಜ್ ಹತ್ರ ಬರುತ್ತೆ. ಓಕೆ, ಓಕೆ, ಎಕ್ಸಾಕ್ಟ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸೊ ಕೇಳಿದ್ರಲ್ಲ, ಸೊ ಎಲ್ಲ ಇನ್ಫಾರ್ಮೇಷನ್ ಓನರ್ ಕಡೆಯಿಂದನೂ ಕಲೆಕ್ಟ್ ಮಾಡಿದ್ವಿ. ಸೊ ಎಲ್ಲ ಥರ ಬ್ಲೇಸರ್ಸ್ ಆಗಿರ್ಬೋದು, ಸೂಟ್ಸ್ ಆಗಿರ್ಬೋದು, ಎಲ್ಲ ಕೂಡ ಕಲೆಕ್ಷನ್ಸ್ ಇಲ್ಲಿ ಇಟ್ಟಿದ್ದಾರೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಯಾವುದೇ ಥರ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಇಲ್ಲಿ ಅವ್ರ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಪ್ರೊವೈಡ್ ಮಾಡಿರ್ತೀನಿ. ಸೊ ನೀವು ಕೂಡ ಹೋಗಿ ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಬೋದು. ಇನ್ನು ನಮ್ಮದು ಕೂಡ ಶಾಪಿಂಗ್ ಎಲ್ಲ ಮುಗೀತು ಇಲ್ಲಿ. ಸೊ ಎಲ್ಲ ಶಾಪಿಂಗ್ ಮುಗಿದ್ಮೇಲೆ ನಾನು ಹಾಗೆ ವೀಡಿಯೋನ ಒಂದು ವೈಡ್ ರೇಂಜಿಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಶಾಪ್ದೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಇಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪರ್ಚೇಸ್ ಮಾಡಿ ಹೊರಟ್ವಿ. ನೆಕ್ಸ್ಟ್ ನಾನು ಮಾರನೇ ದಿನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಬರ್ಡೇ ಅಂತ ಖುಷಿಯಿಂದ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೆ. ಸೊ ಸಡನ್ನಾಗಿ ಏನಾಯ್ತಪ್ಪ ಅಂತ ಅಂದರೆ ಸರೌಂಡಿಂಗ್ಸ್ ಅಂದರೆ ನಮ್ಮ ಅಕ್ಕಪಕ್ಕ ಸುತ್ತಮುತ್ತಲಿಂದ ಒಂದು ಬ್ಯಾಡ್ ನ್ಯೂಸ್ ಕೇಳಿ ಬಂತು. ಸೊ ಅದನ್ನು ಕೇಳಾದ್ಮೇಲೆ ಯಾಕೋ ಮನಸ್ಸು ಸಮಾಧಾನ ಇರಲಿಲ್ಲ. ಇನ್ನು ಕೆಲವೊಂದು ವಿಷಯ ಎಷ್ಟೇ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತಂದ್ರೂ ಕೆಲವೊಂದು ಸಲ ನಮ್ಗೆ ಅದು ಕೂಡ ಬೇಜಾರಾಗುತ್ತೆ. ಸೊ ಆ ಒಂದು ಇದರಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಮನಸ್ಸಾಗಿಲ್ಲ. ಹಾಗಾಗಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆಲ್ಲ ಕೂಡ ಸ್ಟಾಪ್ ಮಾಡಿದೆ. ಇನ್ನು ನಾವು ಮನೇಲಿ ಸ್ಟಾಪ್ ಮಾಡಿದ್ರು, ನನ್ನ ಹಸ್ಬೆಂಡ್ಗೆ ಸ್ಟೂಡೆಂಟ್ಸ್ ಅಂತೂ ಯಾವುದೇ ಸೆಲೆಬ್ರೇಷನ್ ಸ್ಟಾಪ್ ಮಾಡಿಲ್ಲ. ತುಂಬಾ ಖುಷಿ ಆಗುತ್ತೆ ಸ್ಟೂಡೆಂಟ್ಸ್ ಎಲ್ಲ ಈ ಥರ ಮನೆಗೆ ಬಂದು ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಅವರ ಒಂದು ಲೆಕ್ಚರರ್ಗೆ ವಿಶ್ ಮಾಡೋದಾಗಿರ್ಬೋದು, ಸೆಲೆಬ್ರೇಷನ್ ಮಾಡಿಸೋದಾಗಿರ್ಬೋದು, ಇದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನಮಗೂ. ಸೊ ನಾವು ಕೂಡ ಇದೇ ಸೆಲೆಬ್ರೇಷನಲ್ಲಿ ಇನ್ವಾಲ್ವ್ ಆಗಿ ಅದರಲ್ಲೇ ಖುಷಿ ಪಟ್ಕೊಳ್ತಿದ್ವಿ. ಇನ್ನು ಈವ್ನಿಂಗ್ ಆಗೋಷ್ಟಲ್ಲೇ ನಾವು ಕೂಡ ರೆಡಿಯಾಗಿ ಹೊರಗಡೆ ಹೊರಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ವಿ. ಇನ್ನು ಹೊರಗಡೆ ಹೋಗ್ತಿದ್ದೀವಲ್ಲ, ಅಲ್ಲೇ ಕೇಕ್ ಕೂಡ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾವು ಕೂಡ ನನ್ನ ಹಸ್ಬೆಂಡ್ಗೆ ಕೇಕ್ ಕಟ್ ಮಾಡ್ಸೋಕ್ಕೆ ಕೇಕ್ ಪರ್ಚೇಸ್ ಮಾಡ್ಕೊಂಡು ಹೋಟೆಲ್ಗೆ ಹೊರಟ್ವಿ.
ಇನ್ನು ಹೋಟೆಲ್ಗೆ ನಾನು ನಮ್ಮ ಅಣ್ಣ ಹಾಗೆ ನನ್ನ ಹಸ್ಬೆಂಡು ನಮ್ಮ ಅತ್ತೆ 4 ಜನ ಹೋಗಿದ್ವಿ. ಅಫ್ಕೋರ್ಸ್ ಲೇಖನನ್ನು ಕೂಡ ಕರ್ಕೊಂಡು ಹೋಗಿದ್ವಿ. ಸೊ ಅಲ್ಲೇ ಕೇಕು ಕೂಡ ಕಟ್ ಮಾಡಿಸ್ಬಿಟ್ಟು ಫುಡ್ಡೆಲ್ಲ ಆರ್ಡರ್ ಮಾಡಿದ್ವಿ. ಸೊ ಅಷ್ಟರಲ್ಲಿ ಕೇಕ್ ಕಟಿಂಗ್ ಆಯಿತು, ಸೆಲೆಬ್ರೇಷನ್ ಕೂಡ ಸಿಂಪಲ್ಲಾಗಿ ಮುಗಿಸ್ಕೊಂಡ್ವಿ. ಎಲ್ಲ ಮುಗಿಸ್ಕೊಂಡು ನಾವೇನು ಫುಡ್ ಆರ್ಡರ್ ಮಾಡಿದ್ವೋ ಅದನ್ನೆಲ್ಲ ತಿಂದ್ಕೊಂಡು ಆರಾಮಾಗಿ ಮನೆಗೆ ಬಂದಿದ್ವಿ. ನನ್ನ ಮಗಳು ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ವಿಡಿಯೋಗೆ. ಸೊ ಇಲ್ಲಿ ಫುಡ್ಡೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಸುಮಾರು 9:30 9:45 ಆಗ್ತಿತ್ತು. ಮತ್ತೆ ಇನ್ನೊಂದು ಕೆಲವೊಂದಷ್ಟು ಸ್ಟೂಡೆಂಟ್ಸ್ ಬಂದಿದ್ದರು. ನಿಜ ತುಂಬಾ ಖುಷಿ ಆಗ್ತಿತ್ತು ಬಂದಮೇಲೂ ಕೂಡ. ಆ್ಯಕ್ಚುಲಿ ಟಯರ್ಡ್ ಆಗೋಗಿತ್ತು. ಸೊ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದರು. ಇವತ್ತಂದ್ರೆ ಏನೂ ಅಡುಗೆ ಮಾಡಿರಲಿಲ್ಲ. ಸೊ ಮಕ್ಳಿಗೆ ಏನು ಕೊಡೋಕ್ಕಾಗಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಟೈಮ್ ನೋಡ್ಬೋದು ಅಲ್ಲಿ 10 ಗಂಟೆ ತೋರಿಸ್ತಿದೆ. ಆದರೂ ಅವಾಗ ಅಷ್ಟೊತ್ತಲ್ಲಿ ಅವ್ರವ್ರ ಕೆಲಸ ಮುಗಿಸ್ಕೊಂಡು ಬಂದು ನಮ್ಮ ಮನೆಯವ್ರಿಗೋಸ್ಕರ ಟೈಮ್ ಕೊಟ್ಟು ಅವ್ರ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮೂಲಕ. ಸೊ ತುಂಬ ಹೊತ್ತು ಮಾತಾಡ್ಕೊಂಡು ಕೂತಿದ್ರು ಎಲ್ಲರೂ ಕೆಲ್ಸಕ್ಕೆ ಹೋಗೋರೆ. ಹಾಗಾಗಿ ಅವ್ರವ್ರ ಟೈಮ್ ಮಾಡ್ಕೊಂಡು ಬಂದು ಸೆಲೆಬ್ರೇಷನ್ ಮಾಡಿದ್ದಾರೆ. ಸೊ ನಿನ್ನೆ ತುಂಬಾ ಖುಷಿಯಾಗಿ ಎಲ್ಲ ದಿನ ಕಳೆದ್ವಿ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.